ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂದರೆ, ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಬಳಸ್ಕೊಂಡು ಯಾವ ರೀತಿ ಬೆಸ್ಟ್ ವೀಡಿಯೋನ ಎಡಿಟಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದು ವಿತೌಟ್ ವಾಟರ್ ಮಾರ್ಕ್ ನೀವು ಯಾವ ರೀತಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ ನಂತರ ಯಾವ ರೀತಿ ಅದನ್ನು ಎಡಿಟಿಂಗ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಬಾರಿ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೀವು ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿದ ನಂತರ ಅಲ್ಲಿ 16:9 ಅಂತ ಎಕ್ಸ್ಪೆಕ್ಟ್ ರೇಷಿಯೋ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ಗೋಸ್ಕರ 16:9 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಆ ಹೋಮ್ ಪೇಜಿನಲ್ಲಿ ಮೇಲ್ಗಡೆ ಕಾಣ್ತಿದೆ ನೋಡಿ, ಮೀಡಿಯಾ ಅಂತ. ಒಂದು ನಿಮಿಷ, ಆ ಮೀಡಿಯಾನ ಕ್ಲಿಕ್ ಮಾಡಿ. ಅದು ನಿಮ್ಮ ಗ್ಯಾಲರಿ ಕರ್ಕೊಂಡೋಗುತ್ತೆ. ನೀವು ಎಲ್ಲಿ ವೀಡಿಯೋನ ರೆಕಾರ್ಡ್ ಮಾಡಿ ಸೇವ್ ಮಾಡ್ಕೊಂಡಿರ್ತೀರೋ ಅಲ್ಲಿ ಕರ್ಕೊಂಡೋಗುತ್ತೆ. ಇಲ್ಲಿ ನಾನು ಕ್ಯಾಮ್ರಾದಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ. ಆ ಕ್ಯಾಮ್ರಾನ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ನಮ್ಮ ವೀಡಿಯೋ ಎಲ್ಲಿ ಸೇವ್ ಆಗಿರುತ್ತೆ ಅದನ್ನು ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಪಿ ಆಗುತ್ತೆ. ಅದು ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಮುಟ್ಟಿದ ನಂತರ ಈ ಥರ ನಿಮ್ಮ ಅಪ್ಲಿಕೇಶನಲ್ಲಿ ಈ ಥರ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವು ಈ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ಮೊದಲಿಗೆ ನಿಮಗೆ ಇಲ್ಲಿ ನೋಡಿ, ಇದು ಬೈಕ್ ರೈಡಿಂಗ್ ಮಾಡ್ತಿರೋ ವಿಡಿಯೋ ಇದು ನೋಡಿ. ಬೈಕ್ ರೈಡಿಂಗ್ ಆದ ನಂತರ ಬೈಕು ಸುಮಾರು ದೂರ ಹೋದ ನಂತರ ನಿಮಗೆ ಆ ಪೊಸಿಷನು ದೂರ ಆದಮೇಲೆ ಅದನ್ನು ಕಟ್ ಮಾಡಬೇಕು ಅಂದರೆ, ಸಪೋಸ್ ಮಧ್ಯ ಮೇಲೆ ಇಲ್ಲಿ ಗೆರೆ ಕಾಣ್ತಿದ್ದಲ್ಲ, ಇದ್ರ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ನಂತರ ಇಲ್ಲಿ ಸೀಸರ್ ಗುರುತಿದೆ, ಟ್ರಿಮ್ ಆ್ಯಂಡ್ ಸ್ಪ್ಲಿಟ್ ಅಂತ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಸ್ಪ್ಲಿಟ್ ಅಂತ 3ನೇ ಆಪ್ಷನ್ ಕಾಣ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ವಿಡಿಯೋ 2 ಭಾಗ ಆಯ್ತದೆ ನೋಡಿ. ಇಲ್ಲಿ 2 ಭಾಗ ಆಯಿತು. ಈ ಭಾಗದಿಂದ ಮುಂದೆ ನಾನು ವಿಡಿಯೋನ ನೋಡಿ ಇಲ್ಲಿ ಒಂದು ನಿಮಿಷ ನೋಡಿ, ಇಲ್ಲಿ ತನಕ ಕಟ್ ಮಾಡ್ತೀನಿ. ವಿಡಿಯೋ ಎಲ್ಲಿ ಗಂಟ ಕಾಣ್ತಾ ಇಲ್ಲ ಅಲ್ಲಿ ಗಂಟ ನಾನು ಕಟ್ ಮಾಡ್ತೀನಿ. ಮತ್ತು ಟ್ರಿಮ್ ಮಾಡಿ ಸ್ಪ್ಲಿಟ್ ಮಾಡಿದ್ರೆ ಈ ಮಧ್ಯೆ ಇನ್ನೊಂದು ಸರಿ ಕಟ್ ಆಗ್ತು. ಈಗ ಮಧ್ಯದಲ್ಲಿ ಏನು ಪೊಸಿಷನ್ ಇದೆ ಇದನ್ನು ಕ್ಲಿಕ್ ಮಾಡಿ. ಹಿಂಗೆ ಲೆಫ್ಟ್ ಸೈಡಲ್ಲಿ ಒಂದು ಡಿಲೀಟ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಡಿಲೀಟ್ ಆಯಿತು ಆ ಪೊಸಿಷನಿಂದ. ಈಗ ನೋಡಿ, ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ, ಆ ಪೊಸಿಷನ್ ಕಟ್ ಆಯಿತು. ನಂತರ ಅಕಸ್ಮಾತ್ ನೀವೇನಾದರೂ ಮಿಸ್ಸಾಗಿ ಅದನ್ನು ಕಟ್ ಮಾಡಿ ಮತ್ತೆ ರಿವರ್ಸ್ ತಗೋಬೇಕು ಅಂದರೆ, ವಾಪಸ್ಸು ಅದೇ ಕ್ಲಿಪ್ನ ಹಾಕಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದನ್ನು ಈ ಸಿಂಬಲ್ನ ಕ್ಲಿಕ್ ಮಾಡಿದ್ರೆ ಅದು ಆ ಪೊಸಿಷನ್ನು ಇಲ್ಲಿ ಆ್ಯಡ್ ಆಗ್ತದೆ ನೋಡಿ. ಅದು ಆ್ಯಡ್ ಆಯಿತು. ಮತ್ತೆ ನೋಡಿ, ಆ್ಯಡ್ ಆಯಿತು ಅದು. ನಂತರ ಮತ್ತೆ ಅದನ್ನು ಡಿಲೀಟ್ ಮಾಡ್ತಾಯಿದ್ದೀನಿ ಎಡಿಟ್ ಪರ್ಪಸ್ಗೋಸ್ಕರ. ನಂತರ ಇನ್ನೊಂದು ರೀತಿ ಕಟ್ ಮಾಡ್ಬೋದು ನೀವು. ನಿಮಗೆ ಸ್ಟಾರ್ಟಿಂಗ್ ಪಾಯಿಂಟು ಎಲ್ಲೋ ಸ್ವಲ್ಪ ಇದಾಗಿರುತ್ತೆ, ವೀಡಿಯೋ ಚೆನ್ನಾಗಿ ಬಂದಿರಲ್ಲ. ನೀವೇನಿಲ್ಲ, ಆಗ ಸಿಂಪಲಾಗಿ ಅದ್ರ ಮೇಲೆ ಟ್ಯಾಪ್ ಮಾಡಿ. ಇಲ್ಲಿ ರೈಟ್ ಸೈಡಲ್ಲಿ ಟ್ರಿಮ್ ಸ್ಪ್ಲಿಟ್ ಅಂತ ಇದೆ, ಇಲ್ಲಿ ಸ್ಪ್ಲಿಟ್ ಅಂತ ಹೊಡೆದು ರೈಟ್ ಲೆಫ್ಟ್ ಅಂತ, ಇಲ್ಲಿ ಟ್ರಿಮ್ ಟು ಲೆಫ್ಟ್ ಅಂತ ಹೊಡೆದ್ರೆ ಈ ಕಡೆ ಪೊಸಿಷನು ಫುಲ್ ಕಟ್ ಆಗುತ್ತೆ. ಅದು ಬೇಡ, ಮತ್ತೆ ಅದೇ ಕ್ಲಿಪ್ ಇರಲಿ ಅಂದರೆ ಇದನ್ನು ನೋಡಿ ರಿವರ್ಸ್ ಮಾಡಿದ್ರೆ ಅದು ಆ್ಯಸ್ ಇಟ್ ಈಸ್ ಬರುತ್ತೆ. ಅದೇ ರೀತಿ ಲಾಸ್ಟ್ ಪಾಯಿಂಟಲ್ಲಿ ಕೆಲವು ವೀಡಿಯೋಗಳು ಚೆನ್ನಾಗಿ ಬಂದಿರಲ್ಲ, ಮಿಸ್ಟೇಕ್ ಆಗಿರ್ತವೆ. ನಂತರ ಲಾಸ್ಟ್ಗೆ ಹೋಗ್ಬಿಟ್ಟು ನೀವು ಅದೇ ಸೇಮ್ ಪೊಸಿಷನು ಇದನ್ನು ಯೂಸ್ ಮಾಡಿ ನೋಡಿ. ಈಗ ಲಾಸ್ಟ್ ಪೊಸಿಷನ್ ನಿಮ್ಗೆ ಚೆನ್ನಾಗಿ ಬಂದಿಲ್ಲ ಅಂದರೆ ಸೇಮ್ ಕ್ಲಿಕ್ ಮಾಡಿ. ಆ ಗೆರೆನ ಕ್ಲಿಕ್ ಮಾಡಿದ ನಂತರ ಈ ಥರ ಮತ್ತೆ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಟ್ರಿಮ್ ಅಂತ ಮಾಡಿ ಟ್ರಿಮ್ ಟು ರೈಟ್ ಅಂತ ಹೊಡೀರಿ, ಆಗ ಅದು ಡಿಲೀಟ್ ಆಗುತ್ತೆ. ನಮ್ಮದು ಕ್ಲಿಪ್ಪಲ್ಲೆಲ್ಲ ಕರೆಕ್ಟ್ ಇರೋದ್ರಿಂದ ನಾನು ರಿವರ್ಸ್ ಮಾಡಿಕೊಂಡೆ. ಇದಾದ ನಂತರ ಮತ್ತೆ ಮುಂದಿನ ಸ್ಟೆಪ್ ಏನು ಅಂತ ನೋಡೋಣ ಬನ್ನಿ. ಮುಂದಿನ ಸ್ಟೆಪ್ ಬಂದು, ನೀವು ಏನಾದರೂ ಈ ವಿಡಿಯೋಗೆ ಆ್ಯಡ್ ಮಾಡಬೇಕು ಅಂದರೆ, ಈಗ ಟ್ರಾನ್ಸಾಕ್ಷನ್ ಮಾಡಬೇಕು, ಇಲ್ಲಿ ಕಟ್ ಮಾಡಿರ್ತೀರಿ. ಇಲ್ಲ ಸಪೋಸು ಇನ್ನೊಂದು ವೀಡಿಯೋನ ಇಲ್ಲಿಗೆ ಆ್ಯಡ್ ಮಾಡಬೇಕು ಅಂದಾಗ ನೀವು ಏನು ಮಾಡ್ತೀರಾ, ಆ ಟ್ರಾನ್ಸಾಕ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿಗೆ ಮೀಡಿಯಾಕ್ಕೆ ಹೋಗಿ
ನಿಮ್ಮದು ಒಂದು ಫೋಟೋನ ಚೂಸ್ ಮಾಡ್ಕೊಳ್ಳಿ. ಈಗ ಚೂಸ್ ಮಾಡ್ಕೊಂಡಿದ ನಂತರ ನೋಡಿ ಪ್ಲೇ ಮಾಡಿ ತೋರಿಸ್ತೀನಿ. ನೋಡಿ ಅಲ್ಲಿ ಮಧ್ಯದಲ್ಲಿ ನಿಮ್ಮ ಫೋಟೋ ಪ್ಲೇ ಆಗ್ತಾಯಿದೆ. ಇದಿಷ್ಟು ಆ ನಂತರ ಇದಕ್ಕೆ ಏನಾದರೂ ಟ್ರಾನ್ಸಾಕ್ಷನ್ ಕೊಡಬೇಕು ಅಂದರೆ ಕ್ಲಿಕ್ ಮಾಡಿ. ಇಲ್ಲಿ ಇಷ್ಟೊಂದು ಟೈಪ್ ಆಫ್ ಟ್ರಾನ್ಸಾಕ್ಷನ್ ಇರುತ್ತೆ. ನಿಮಗೆ ಯಾವ್ದು ಬೇಕು ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ಚೂಸ್ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಒಂದು ಸೆನ್ಸೇಷನಲ್ ಅಂತ ಕ್ರಿಯೇಟ್ ಮಾಡ್ಕೋತೀನಿ. ಅದನ್ನು ಕ್ಲಿಕ್ ಮಾಡ್ಕೋತೀನಿ. ನೋಡಿ ಟ್ರಾನ್ಸಾಕ್ಷನ್ ಎಫೆಕ್ಟ್ ಈ ರೀತಿ ಬರುತ್ತೆ. ಈ ಥರ ಬರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್. ತಿರ್ಗಿ ಮತ್ತೆ 3D ರೊಟೇಷನ್ ಮಾಡ್ತೀನಿ. ನೋಡಿ 2 ಟ್ರಾನ್ಸಾಕ್ಷನ್ ಆ್ಯಡ್ ಮಾಡಿದ್ದೀನಿ. ನೋಡಿ ಈ ಥರ ಫೋಟೋ ಬರುತ್ತೆ. ಮತ್ತೆ ಟ್ರಾನ್ಸಾಕ್ಷನ್ ಆಗಿ ಈ ಥರ ನೆಕ್ಸ್ಟು ವೀಡಿಯೋ ಓಪನ್ ಆಗುತ್ತೆ. ಇದು ಏನಾದರೂ ಟ್ರಾನ್ಸಾಕ್ಷನ್ ಎಫೆಕ್ಟ್ ಮಾಡೋದಿದ್ರೆ ಇದರಲ್ಲಿ ಮಾಡ್ಬೋದು. ಇಲ್ಲಿ ಅಡ್ಜಸ್ಟ್ಮೆಂಟ್ ಇದ್ರೆ ಮಾಡ್ಕೋಬೋದು. ಬ್ರೈಟ್ನೆಸ್ಸು ಮತ್ತು ಕಾನ್ಸ್ಟಾರ್ಟು ಏನು ನಿಮ್ಮದು ಎಲ್ಲನೂ ಸ್ಯಾಚುರೇಷನ್ನು ವೈಬ್ರೆನ್ಸು ಎಲ್ಲ ಅದು ಆಟೋಮೆಟಿಕ್ಕಾಗಿ ಕೂತಿರ್ತದೆ. ನೀವು ಎಷ್ಟು ಬೇಕು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು. ನಂತರ ಬೇಸಿಕಾಗಿ ಹೇಳ್ಕೊಡ್ತೀನಿ ನಾನು ಇವತ್ತು ಅಷ್ಟೇ, ಫುಲ್ ಡೀಪಾಗಿ ಹೋಗಲ್ಲ. ಈಗ ಸಪೋಸ್ ವೀಡಿಯೋ ಹೋಗ್ತಾಯಿದೆ. ಇಲ್ಲಿ ನೀವೇನಾದ್ರು ಒಂದು ಟೆಕ್ಸ್ಟ್ನೋ ಇಲ್ಲ ಒಂದು ಫೋಟೋನ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಲೇಯರ್ ಅಂತ ಕಾಣ್ತಾ ಇದೆ. ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ ಮೀಡಿಯಾ ಅಂತ ಕಾಣ್ತಾಯಿದೆ, ಅದನ್ನ ಕ್ಲಿಕ್ ಮಾಡಿದ ನಂತರ ಈ ಥರ ನಿಮ್ಮ ಗ್ಯಾಲ್ರಿ ಓಪನ್ ಆಗುತ್ತೆ. ಗ್ಯಾಲ್ರಿ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಮ ಫೋಟೋಗಳು ಶೋ ಆಗುತ್ತೆ. ಅಲ್ಲಿ ನಿಮ್ಮ ಫೋಟೋನ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡಿದ ನಂತರ ನೋಡಿ ನಿಮ್ಮ ಫೋಟೋ ಇಲ್ಲಿ ಬಂತು. ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಆ ಫೋಟೋನ ಮೂವ್ ಮಾಡ್ಬೋದು ಎಲ್ಲಿಗೆ ಬೇಕು, ಯಾವ ಪ್ಲೇಸ್ಗೆ. ಮತ್ತು ಸೈಜ್ ಎಷ್ಟು ಬೇಕು ಅಷ್ಟನ್ನು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಫೋಟೋನ ಅಡ್ಜಸ್ಟ್ ಮಾಡ್ಕೊಂಡಿದ ನಂತರ ಫೋಟೋಗೆ ಅನಿಮೇಷನ್ ಕೂಡ ಕೊಡ್ಬೋದು. ಅನಿಮೇಷನ್ ಅಂದರೆ ಇನ್ನರ್ ಅನಿಮೇಷನ್ ಮತ್ತು ಓವರಾಲ್ ಅನಿಮೇಷನ್ ಅಂತ ಬರುತ್ತೆ. ಮತ್ತು ಔಟ್ ಅನಿಮೇಷನ್ ಅಂತ ಬರುತ್ತೆ. ಮತ್ತು ಅದನ್ನ ಕ್ರಾಪ್ ಕೂಡ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೋಬೋದು. ನಂತರ ಓವರಾಲ್ ಅನಿಮೇಷನ್ ನೋಡಿ ಅದು ಫ್ಲಿಕ್ಕರಿಂಗ್ ಆಗೋ ಥರ ಮಾಡ್ಕೋಬೋದು. ಈ ಥರ ಎಲ್ಲ ಬ್ಲ್ಯಾಂಕ್ ಈ ಥರ ಬರುತ್ತೆ ನೋಡಿ. ಟೈಪ್ ರಿಂಗ್ ಥರ ಬರುತ್ತೆ ನೋಡಿ. ರೈನ್ ಈ ಥರ ಬರುತ್ತೆ. ಅದನ್ನು ಆಮೇಲೆ ಫೋಟೋನ ಕ್ಲಿಕ್ ಮಾಡಿ ಅದನ್ನು ನಿಮ್ಗೆ ಎಲ್ಲಿ ತನಕ ಬೇಕೋ ವೀಡಿಯೋದಲ್ಲಿ ಅಲ್ಲಿ ತನಕ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ಪ್ಲೇ ಮಾಡ್ತೀನಿ ಯಾವ ಥರ ಬರುತ್ತೆ ಅಂತ. ಈ ಥರ ಆ್ಯಡ್ ಮಾಡ್ಕೋಬೋದು. ಇದು ಫೋಟೋ ಒಂದೇ ಅಲ್ಲ. ನೆಕ್ಸ್ಟು ಯಾವುದೋ ಟೆಕ್ಸ್ಟ್ ಆ್ಯಡ್ ಮಾಡಬೇಕಿರ್ತದೆ. ಟೆಕ್ಸ್ಟ್ ಆ್ಯಡ್ ಮಾಡಬೇಕು ಅಂದರೆ ಮತ್ತೆ ಲೇಯರ್ ಮೇಲೆ ಹೋಗಿ ಇಲ್ಲಿ ಟೆಕ್ಸ್ಟ್ ಅಂತ ಇದೆ. ಟೆಕ್ಸ್ಟ್ ಅನ್ನೋದನ್ನ ಕ್ಲಿಕ್ ಮಾಡಿ ಅಲ್ಲಿ ಈಗ ನಾನು ಸಪೋಸು ನಮ್ಮದು ಚಾನಲ್ ನೇಮನ್ನು ಹಾಕ್ತಾಯಿದ್ದೀನಿ. ಓಕೆ ಅಂತ ಮಾಡಿದ್ರೆ ಸೈಜನ್ನು ಎಷ್ಟು ಬೇಕಾದ್ರೂ ಇಟ್ಕೋಬೋದು. ಮತ್ತು ಇಲ್ಲಿ ಕಲರ್ ಅಂತ ಆಪ್ಷನ್ ಇದೆ ನೋಡಿ. ಇಲ್ಲಿ ಕಲರ್ ಆಪ್ಷನ್ನ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕು. ನಾನು ರೆಡ್ನ ಚೂಸ್ ಮಾಡ್ಕೋತೀನಿ ನೋಡಿ. ರೆಡ್ಡು ಎಷ್ಟು ಬೇಕು ಮತ್ತು ಯಾವ ಕಾರ್ನರ್ಗೆ ಬೇಕು ಆ ಥರ ನೀವು ಫಿಕ್ಸ್ ಮಾಡ್ಕೋಬೋದು ನೋಡಿ. ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ತೀನಿ. ಈ ಥರ ನಿಮ್ಮ ಚಾನಲ್ ನೇಮು ಕಾರ್ನರಲ್ಲಿ ಆ್ಯಡ್ ಆಗುತ್ತೆ. ಅದನ್ನು ಎಷ್ಟು ಬೇಕು ಅದನ್ನು ಅಲ್ಲಿ ತನಕ ಇಟ್ಕೋಬೋದು. ನಿಮ್ಮ ವೀಡಿಯೋ ಕೊನೆ ತನಕ ಇರಬೇಕು ಅಂದರೆ ಅದನ್ನು ಫುಲ್ ಸ್ಕ್ರೋಲ್ ಮಾಡಿದ್ರೆ ಕೊನೆ ಗಂಟೆನೂ ಇರುತ್ತೆ. ಈಗ ನೋಡಿ ಸಪೋಸ್ ನಾನು ಲಾಂಗ್ ಇದು ಮಾಡಿದ್ದೀನಿ ಈ ಥರ ಇರುತ್ತೆ. ನಂತರ ಮತ್ತೇನಾದರೂ ನೀವು ಟೈಪ್ ಮಾಡಬೇಕು ಅಂದರೆ ಮತ್ತೆ ಲೇಯರ್ಗೆ ಹೋಗಿ ತಿರುಗಿ ಟೆಕ್ಸ್ಟ್ಗೆ ಹೋಗಿ ಇಲ್ಲಿ ನೇಮ್ನ ಹಾಕ್ತೀನಿ. ಓಕೆ ಅಂತ ಮಾಡಿದ್ರೆ ಈ ಥರ ಬರುತ್ತೆ. ಅಟ್ಲೀಸ್ಟ್ ಮತ್ತೆ ಆ್ಯಡ್ ಮಾಡ್ಬೋದು. ಇದಕ್ಕೆ ಏನಾದರೂ ಕಲರ್ ಕೊಟ್ಕೋಬೋದು. ಗ್ರೀನ್ ಕೊಡ್ತೀನಿ. ಗ್ರೀನ್ ಕೊಟ್ಟಿದ ನಂತರ ಅನಿಮೇಷನ್ ಕೊಡ್ತೀನಿ. ಅದನ್ನು ಕೂಡ ಅಷ್ಟೇ ಕ್ಲಿಕ್ ಮಾಡಿ ಅದ್ರ ಮೇಲೆ ಟೈಪ್ ಮಾಡಿದ್ರೆ
ಬರುತ್ತೆ, ಎಲ್ಲಿ ತನಕ ಇರಬೇಕು ಅಲ್ಲಿ ತನಕ ಅದು ನೀವು ಅದನ್ನು ಡ್ರ್ಯಾಗ್ ಮಾಡಿಕೊಂಡ್ರೆ ಅಲ್ಲಿ ತನಕ ಬರುತ್ತೆ. ಈಗ ನೋಡಿ ನೋಡಿ, ನೀವು ಈ ಥರ ಸಬ್ಸ್ಕ್ರೈಬ್ ಆ ಥರ ನೀವು ಇಲ್ಲಿ ಮಾಡ್ಕೋಬೋದು ಟೈಪ್ ಮಾಡ್ಕೊಂಡು. ಮತ್ತು ನೀವು ಲೇಯರ್ಗೆ ಹೋಗಿ ಇಲ್ಲಿ ಎಫೆಕ್ಟ್ ಅಂತ ಬರ್ತಾಯಿದೆಯಲ್ಲ, ಅದು ಎಫೆಕ್ಟ್ನ ಕ್ಲಿಕ್ ಮಾಡಿ, ಬೇಸಿಕ್ ಎಫೆಕ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ 2 ಟೈಪ್ಸ್ ಬರುತ್ತೆ, ಮೋಷಿಕ್ ಮತ್ತು ಗ್ಲಿಸ್ ಇನ್ ಬ್ಲರ್ ಅಂತ. ನೀವು ಗ್ಲಿಸ್ ಇನ್ ಬ್ಲರ್ನ ಚೂಸ್ ಮಾಡಿದ್ರೆ, ನೀವು ಸಪೋಸು ಯಾವುದೋ ಒಂದು ವಿಜುವಲ್ಲು ನಿಮಗೆ ಅದು ಪಬ್ಲಿಕ್ ಶೋ ಆಗಬಾರ್ದು ಅನ್ನೋ ಥರ ಇದ್ದರೆ ಅದನ್ನು ನೀವು ಮಾಸ್ಕ್ ಮಾಡಬೇಕಾಗ್ತದೆ. ಈಗ ಈ ಥರ ಬರುತ್ತೆ ಅದು. ಅದನ್ನು ನೀವು ಎಲ್ಲಿಗೆ ಬೇಕು ಅಲ್ಲಿಗೆ ಅದನ್ನು ಮೂವ್ ಮಾಡ್ಬೋದು. ಅಂದರೆ ಅದು ಎಷ್ಟು ಕಾಲ ಇರಬೇಕು ಅನ್ನೋದ್ರ ಬಗ್ಗೆ. ಇಲ್ಲಿ ಸಪೋಸ್ ನಾನು ನನ್ನ ಚಾನಲ್ ನೇಮ್ನ ಬ್ಲರ್ ಮಾಡ್ತಾಯಿದ್ದೀನಿ, ಅದು ಎಲ್ಲಿ ಗಂಟ ಇರಬೇಕು ಅಂತ ಅದನ್ನ ಡ್ರ್ಯಾಗ್ ಮಾಡಿದ್ರೆ ನೀವು ಅಲ್ಲಿ ಗಂಟ ಅದು ಮೂವ್ ಆಗುತ್ತೆ. ಅದು ನೋಡಿ, ಪ್ಲೇ ಮಾಡಿ ತೋರಿಸ್ತೀನಿ. ಪ್ಲೇ ಮಾಡಿದ ನಂತರ ನೋಡಿ, ಅದು ಆ ವರ್ಡ್ಸು ನಿಮಗೆ ಕಾಣ್ತಾಯಿಲ್ಲ, ಸರಿಯಾಗಿ ವಿಸಿಬಲ್ ಆಗ್ತಾಯಿಲ್ಲ. ನೋಡಿ, ಅದು ನೀವು ಮಾಸ್ಕನ್ನ ಎಲ್ಲಿ ತನಕ ಇಟ್ಟಿರ್ತೀರೋ ಟೈಮಿಂಗು ಅಲ್ಲಿ ಗಂಟ ನೀವು ಬೇಕಾದ್ರೆ ಮೂವ್ ಬೇಕಾದ್ರೂ ಮಾಡ್ಬೋದು. ಇದಿಷ್ಟು. ನಂತರ ಗ್ರೀನ್ ಸ್ಕ್ರೀನಲ್ಲಿ ನೀವು ವೀಡಿಯೋ ರೆಕಾರ್ಡ್ ಮಾಡಿದರೆ ಅದನ್ನು ಯಾವ ರೀತಿ ಆ್ಯಡ್ ಮಾಡೋದು ಅಂತ ಮತ್ತೆ ತೋರಿಸ್ತೀನಿ ಬನ್ನಿ. ಮತ್ತೆ ಲೇಯರ್ ಮೇಲೆ ಹೋಗಿ, ಮತ್ತೆ ಮೀಡಿಯಾ ಮೇಲೆ ಹೋಗಿ ಹೋಗಿದ ನಂತರ ಅದು ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಗ್ರೀನ್ ಸ್ಕ್ರೀನ್ ಇದೆ, ಅದರಲ್ಲಿ ಒಂದು ಸಬ್ಸ್ಕ್ರೈಬ್ ಅನ್ನೋದನ್ನ ನಾನು ಗ್ರೀನ್ ಸ್ಕ್ರೀನಲ್ಲಿ ಮಾಡಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು, ಈ ರೀತಿ ಬರುತ್ತೆ. ಯಾವ ರೀತಿ ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡೋದು ಅಂತ ನೋಡಿ ತೋರಿಸ್ತೀನಿ ಬನ್ನಿ. ಸಿಂಪಲಾಗಿ ಟ್ಯಾಪ್ ಮಾಡಿದ ನಂತರ ಈ ಥರ ಈ ಕಡೆ ರೈಟ್ ಸೈಡ್ ಒಂದು ಪಾಪಪ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ಕ್ರೋಮಾ ಕೀ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಅದನ್ನು ಎನೇಬಲ್ ಮಾಡಿ. ಎನೇಬಲ್ ಮಾಡಿದ ನಂತರ ಈ 28 ಇದೆ, ಅದನ್ನು 50% ಮಾಡಿ. 50% ಮಾಡಿ ನಂತರ ಪ್ಲೇ ಮಾಡ್ತೀನಿ. ನೋಡಿ ಅದು ರಿಮೂವ್ ಆಗ್ತು. ಮತ್ತು ಅದರ ಸೈಜ್ನು ಕೂಡ ನೀವು ಎಷ್ಟು ಬೇಕಾದರೂ ಇಟ್ಕೋಬೋದು. ನೋಡಿ, ಆಮೇಲೆ ಯಾವ ಕಾರ್ನರ್ ಬೇಕೋ ಅದನ್ನು ಇಟ್ಕೋಬೋದು. ಎಷ್ಟು ಈಸಿ ಇದೆ. ನಂತರ ತುಂಬ ಆಪ್ಷನ್ಗಳಿದೆ. ಈಗ ನಿಮ್ಮ ವೀಡಿಯೋಗೆ ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಯಾವ ರೀತಿ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೆಕ್ಸ್ಟು ಸ್ಟಾರ್ಟಿಂಗಿಂದ ಬಂದು ಈ ಕಡೆ ರೈಟ್ ಸೈಡಲ್ಲಿ ಆಡಿಯೋ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಸ್ಟಾರ್ಟಿಂಗು ಮ್ಯೂಸಿಕ್ ಅಂತಿದೆ, ರೆಕಾರ್ಡ್ ಮಾಡಿದರೆ ರೆಕಾರ್ಡ್ ಇಲ್ಲಿರುತ್ತೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಆಡಿಯೋ ಇಲ್ಲಿದೆ, ಆಡಿಯೋ ನಿಮ್ಮ ಗ್ಯಾಲರಿಲಿರುತ್ತೆ, ಅಲ್ಲಿಂದ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಆಲ್ಬಮ್ಮು ಮತ್ತು ಮ್ಯೂಸಿಕ್ ಅಂದರೆ ಸ್ವತಃ ಕೈನ್ ಮಾಸ್ಟರಿಂದ ಕೆಲವು ಫ್ರೀ ಸಜೆಷನ್ ಕ್ಲಿಪ್ಗಳಿರುತ್ತೆ, ಅದನ್ನು ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ನೋಡಿ, ಈ ಥರ ಬರುತ್ತೆ. ಅದು ಬೇಡ ಅಂದರೆ ಆ ಥರ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಾನು ಮ್ಯೂಸಿಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಪ್ಲಸ್ ಐಕಾನ್ ಇದೆ, ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ಆ್ಯಡ್ ಆಗ್ತದೆ. ಇಲ್ಲಿ ಆ್ಯಡ್ ಆದ ನಂತರ ಪ್ಲೇ ಮಾಡ್ತೀನಿ. ನೋಡಿ, ಈ ಬ್ಯಾಕ್ಗ್ರೌಂಡು ವಾಯ್ಸ್ನ ಮ್ಯೂಸಿಕ್ನ ಯಾವ ರೀತಿ ಕಮ್ಮಿ ಮಾಡ್ಬೋದು ಅಂದರೆ ಜಾಸ್ತಿ ಇದ್ದರೆ ಕಮ್ಮಿ ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಿ ವಾಯ್ಸ್ ಚೇಂಜರ್ ಬೇಕಾದ್ರೂ ಮಾಡ್ಕೋಬೋದು, 2 ಫೇಸ್ಡ್ ಮಾಡ್ಕೋಬೋದು. ಬರುತ್ತೆ. ಮತ್ತು ವಾಯ್ಸ್ ಎನ್ವಲಪ್ ಇರುತ್ತೆ. ನಿಮ್ಮ ವಾಯ್ಸನ್ನು ಮೀಡಿಯಾದ ವಾಯ್ಸು ಎಷ್ಟು ಪರ್ಸೆಂಟ್ ಇಡ್ತೀರಾ ಅಂದರೆ ನಿಮ್ಮ ವಾಯ್ಸು ಕೂಡ ಕೇಳಿಸ್ಬೇಕಲ್ಲಿ. ಆದರೆ ನೀವು ಯಾವ ಥರ ಚೂಸ್ ಮಾಡಬೇಕು ಅಂದರೆ ಈ ಥರ 34% ಅದು ಆಟೋಮೆಟಿಕ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಕೆಳಗಡೆ ಗೆರೆ ಕಾಣ್ತಾ ಇದೆಯಲ್ಲ, ವೈಟ್ ಗೆರೆ, ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಹೈಗೆ ಹೋದಂಗೆ. ನೋಡಿ, ಈ ಥರ ಬಂದರೆ ಅಲ್ಲಿ ರೆಡ್ದು ಒಂದು ಚುಕ್ಕಿ ಥರ ಬರುತ್ತೆ. ಆ ಥರ ವೀಡಿಯೋ ಕೊನೆ ಗಂಟ ನೀವು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ನಿಮ್ಮ ಮ್ಯೂಸಿಕ್ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ.
ಈಗ ನೋಡಿ ಪ್ಲೇ ಮಾಡ್ತೀನಿ, ಮ್ಯೂಸಿಕ್ಕು ಸ್ವಲ್ಪ ಕಮ್ಮಿ ಇರುತ್ತೆ. ಈಗ ನಮ್ಮ ಬೈಕ್ ಕಮ್ಮಿ ಬರುತ್ತೆ. ನಂತರ ನಿಮ್ಮ ವಾಯ್ಸನ್ನು ಕೂಡ ಕೆಲವು ಟೈಮಲ್ಲಿ ಹೈ ಬೇಕು ಅಂತಂದರೆ ಕ್ಲಿಕ್ ಮಾಡಿದ ನಂತರ ವಾಲ್ಯೂಮ್ ಎನ್ವಲಪ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಹೈ ಬೇಕಾದ್ರೂ ಮಾಡ್ಕೋಬೋದು, ಲೋ ಬೇಕಾದ್ರೂ ಮಾಡ್ಕೋಬೋದು. ಈಗ ಸಪೋಸು ವಾಲ್ಯೂಮು ಸ್ವಲ್ಪ ನಮ್ಮದು ಕಮ್ಮಿ ಇದೆ, ಅದನ್ನು ಸ್ವಲ್ಪ ಹೈ ಮಾಡ್ಕೊತೀನಿ. ಹೈ ಮಾಡ್ಕೊಂಡು ತೋರಿಸ್ತೀನಿ ಮನೆ. ನಮ್ಮ ಬೈಕ್ ಮಾಡು ವಾಯ್ಸ್ ಹೀಗೆ ಕೇಳಿಸುತ್ತೆ. ನಂತರ ಪಾನ್ ಆ್ಯಂಡ್ ಜೂಮ್ ಅಂತ ಬರುತ್ತೆ. ಇಲ್ಲಿ ನಿಮ್ದು ಯಾವ ಪೊಸಿಷನ್ ಇರುತ್ತೆ ಬೈಕ್ನ ಅದನ್ನು ಜೂಮ್ ಬೇಕಾದ್ರೂ ಮಾಡ್ಕೋಬೋದು. ನೋಡಿ ಅದು ವೀಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. ವೀಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ಬನ್ನಿ. ನೋಡಿ ನಮ್ಮ ಬೈಕ್ ಮಾಡು ಇದಿಷ್ಟು ಎಡಿಟ್ ಮಾಡಿಕೊಂಡ್ರೆ ಸ್ನೇಹಿತರೆ, ಆಮೇಲೆ ಇನ್ನೊಂದು ತೋರಿಸ್ತೀನಿ, ಅದು ಟ್ರಾನ್ಸಾಕ್ಷನ್ ತೋರಿಸಿದ್ದೀನಿ ಸ್ನೇಹಿತರೆ. ಇದಿಷ್ಟು ಮಾಡಿಕೊಂಡ್ರೆ ನೀವು ಕಂಪ್ಲೀಟಾಗಿ ವೀಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ನ 75% ಅಂದರೆ ನಿಯರ್ಲಿ ಕಲ್ತ್ಕೋತೀರ. ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಗೊತ್ತಾಗುತ್ತೆ. ನಂತರ ನೀವು ಅಕಸ್ಮಾತ್ ನಿಮ್ಮ ಅಲ್ಲಿ ವಾಯ್ಸ್ ಕೊಡೋಕ್ಕಾಗಲಿಲ್ಲ, ನೀವು ಇಲ್ಲೇ ಕೂತ್ಕೊಂಡು ವಾಯ್ಸ್ ಕೊಡಬೇಕು ಅಂದರೆ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ರೆಕಾರ್ಡಿಂಗ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಓನ್ಲಿ ಆಗುತ್ತೆ. ಸ್ಟಾಪ್ ಮಾಡಿ ಪ್ಲೇ ಮಾಡ್ತೀನಿ. ಈ ಥರ ವಾಯ್ಸ್ನ ಆ್ಯಡ್ ಮಾಡ್ಬೋದು. ವಿಡಿಯೋ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನೀವು ಇದನ್ನು ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು, ಮೇಲ್ಗಡೆ ಯಾರೋ ಮಾರ್ಕ್ ಕಾಣ್ತಾ ಇದೆ. ಆಮೇಲೆ ನಿಮಗೆ ಯಾವ ರೆಸಲ್ಯೂಷನಲ್ಲಿ ವೀಡಿಯೋನ ಸೇವ್ ಮಾಡಬೇಕು ಮತ್ತು ಫ್ರೇಮ್ ರೇಟು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಸೇವ್ ವೀಡಿಯೋ ಅಂತ ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ವೀಡಿಯೋ ಸೇವ್ ಆಗುತ್ತೆ. ಸೇವ್ ಆದ ನಂತರ ನೀವು ಇದನ್ನು ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬು ಅಲ್ಲೆಲ್ಲ ಅಪ್ಲೋಡ್ ಮಾಡ್ಬೋದು. ಇದಿಷ್ಟು ಸ್ನೇಹಿತರೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಬಿಗಿನಿಯರ್ಸು ಯಾವ ರೀತಿ ಯೂಸ್ ಮಾಡೋದು ಅಂತ ಸಂಪೂರ್ಣ ಟ್ಯುಟೋರಿಯಲ್ ಇದು. ನೀವು ಇಷ್ಟನ್ನು ಕವರ್ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ನೀವು ವೀಡಿಯೋನ ಎಡಿಟಿಂಗ್ ಮಾಡ್ಬೋದು ಮತ್ತು ಆನ್ಲೈನಲ್ಲಿ ಒಳ್ಳೊಳ್ಳೆ ವ್ಯೂಸ್ ಕೂಡ ನಿಮಗೆ ಬರುತ್ತೆ. ಇಲ್ಲಿ ತನಕ ನಮ್ಮ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ವಿತೌಟ್ ವಾಟರ್ ಮಾರ್ಕು ಕೈನ್ ಮಾಸ್ಟರ್ನ APKನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ನೀವು ಗೂಗಲ್ ಕ್ರೋಮ್ಗೆ ಬಂದು ಅಲ್ಲಿ ಕೈನ್ ಮಾಸ್ಟರ್ ವಿತೌಟ್ ವಾಟರ್ ಮಾರ್ಕ್ ಅಂತ ನೀವು ಸರ್ಚ್ ಮಾಡಿದ್ರೆ ಈ ಥರ APKಗಳು ಇಲ್ಲಿ ಶೋ ಹೋಗುತ್ತೆ. ನೀವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು.